ನೀವಿಲ್ಲಿ ನೋಡ್ತಾ ಇರುವಂತದ್ದು ಕಂಸ ಎಂಬ ಹೆಸರಿನ ಆನೆ. ಈ ಒಂದು ಕಂಸ ಆನೆಗೆ ಕೇವಲ 13 ವರ್ಷ. ಈ ಒಂದು ಆನೆನ ನೋಡ್ತಾ ಇದ್ರೆ ಸೇಮ್ ಟು ಸೇಮ್ ನಮ್ಮ ಬಬ್ರುವಾನ ಮತ್ತೆ ನಮ್ಮ ಭೀಷ್ಮ ಆನೆಯನ್ನ ಸಹ ನೋಡ್ದಂಗಾಗುತ್ತೆ. ಯಾಕೆಂದ್ರೆ ದಂತ ನೋಡಿ ಎಷ್ಟು ಚಿಕ್ಕದು. ಅದೇ ಮಾಣಿಕ್ಯ ಆಗಿರ್ಬೋದು, ನಂತರದಲ್ಲಿ ಅಯ್ಯಪ್ಪ ಎಂಬ ಆನೆಗಳು ಕೂಡ ಇದೆ. ಆನೆಗಳಿಗೆ ಈಗಾಗಲೇ ದಂತ ಬಂದ್ಬಿಟ್ಟಿದೆ, ಆದ್ರೆ ಕಂಸ ಆನೆಗೆ ಅಷ್ಟಾಗಿ ದಂತ ಬಂದಿಲ್ಲ. ಸೇಮ್ ಟು ಸೇಮ್ ನಮ್ಮ ಬಬ್ರುವಾನ ಮತ್ತೆ ಭೀಷ್ಮ ಆನೆಯನ್ನೇ ನೋಡ್ದಂಗೆ ಖಂಡಿತವಾಗಿಯೂ ಕೂಡ ಆಗುತ್ತೆ. ನೋಡ್ತಿರ್ಬೋದು ನಮ್ಮ ಕಂಸ ಆನೆ ಬರ್ತಾ ಇದ್ದಾನೆ. ದುಬಾರೆ ಕ್ಯಾಂಪ್ಗೆ ಹೋದ್ರೆ ಈ ರೀತಿ ಒಳ್ಳೊಳ್ಳೆ ಆನೆಗಳನ್ನ ನೋಡಬಹುದು. ತುಂಬಾನೇ ಚೆನ್ನಾಗಿರುವಂತ ಆನೆ, ಮತ್ತೆ ಒಳ್ಳೆ ರೀತಿಯಲ್ಲೂ ಕೂಡ ಪಳಗಿಸ್ತಾ ಇದ್ದಾರೆ. ಈ ಒಂದು ಆನೆ ಸೆರೆ ಸಿಕ್ಕಿದ್ದು ಸುಮಾರು ಒಂದು 2 ವರ್ಷದ ಹಿಂದೆ, ಅಂದ್ರೆ ಒಂದು 10 ವರ್ಷ ಇದ್ದಂತ ಟೈಮಲ್ಲಿ ಮರಿ ಆನೆನೆ ಈಗಲೂ ಕೂಡ ಚೆನ್ನಾಗಿ ಪಳಗಿಸ್ತಾ ಇದ್ದಾರೆ. ದಂತ ನೋಡ್ತಿರ್ಬೋದು, ಚಿಕ್ಕದಾಗಿರುವಂತಹ ದಂತ, ಸೇಮ್ ಟು ಸೇಮ್ ನಮ್ಮ ಬಬ್ರುವಾನ ರೀತಿಯೇ ನೋಡಿ. ಈ ರೀತಿ ಎಲ್ಲ ನಮಸ್ಕಾರ ಮಾಡುವಂತದ್ದೆಲ್ಲವನ್ನು ಕೂಡ ಪಳಗಿಸ್ತಾ ಇದ್ದಾರೆ. ದುಬಾರೆ ಕ್ಯಾಂಪ್ ನಲ್ಲಿ ಮತ್ತೊಂದು ಫ್ಯೂಚರ್ ಗೆ ಉಪಯೋಗ ಆಗುವಂತ ಆನೆ ಅಂತಾನೆ ಹೇಳ್ಬೋದು ಕಂಸ. ಒಳ್ಳೆ ರೀತಿಯಲ್ಲೂ ಕೂಡ ಈ ಒಂದು ಆನೆ ಇದೆ, ಒಳ್ಳೆ ಹೈಟ್ ಕೂಡ ಇದೆ, ಪರವಾಗಿಲ್ಲ. ತುಂಬಾನೇ ಚೆನ್ನಾಗಿರುವಂತ ಆನೆ ನಮ್ಮ ಕಂಸ. ಮಸ್ಟ್ ವಿಸಿಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ದುಬಾರೆ ಆನೆ ಕ್ಯಾಂಪ್. ಒಳ್ಳೊಳ್ಳೆ ಆನೆಗಳು, ನಮ್ಮ ದಸರಾ ಆನೆಗಳಿಂದ ಹಿಡಿದು ಒಳ್ಳೆ ಕ್ಯಾಪ್ಚರ್ಗೆ ಹೋಗುವಂತ ಆನೆಗಳು, ಸೊ ಈ ರೀತಿ ಪಳಗಿರುವಂತ ಆನೆಗಳು, ಪಳಗಿಸ್ಬೇಕಾಗಿರುವಂತ ಆನೆಗಳು, ಹೊಸ ಆನೆಗಳು, ಹಳೆ ಆನೆಗಳು, ಎಲ್ಲಾ ರೀತಿಯ ಒಂದು ಆನೆಗಳನ್ನ ನೋಡ್ಬೋದು. ಮತ್ತೆ ಆನೆಗಳ ಮಾಹಿತಿಯನ್ನು ಕೂಡ ಪಡ್ಕೋಬಹುದು. ಆನೆಗಳ ಏಜ್ ಹೇಗಿರುತ್ತೆ, ಆನೆಗಳನ್ನ ಸ್ನಾನ ಮಾಡಿಸ್ಬೋದು, ಮುಟ್ಬೋದು, ಆನೆಗಳನ್ನ ಕಂಪ್ಲೀಟ್ ಆಗಿ ಫೋಟೋ ತೆಗೆಸ್ಕೋಬಹುದು. ಈ ರೀತಿ ಎಲ್ಲ ಒಂದು ಅವಕಾಶಗಳು ದುಬಾರೆ ಕ್ಯಾಂಪ್ ಇರುತ್ತೆ. ನೋಡ್ತಾ ಇರ್ಬೋದು ನಮ್ಮ ಪ್ರಶಾಂತ ಆನೆ ಮನೆ ತಾನೇ ಕ್ಯಾಪ್ಚರ್ಗೆ ಹೋಗಿದ್ದ, ಕ್ಯಾಪ್ಟನ್ಸಿ ಮುಂದಾಳತ್ವವನ್ನು ತಗೊಂಡಿದ್ದ ಪ್ರಶಾಂತ. ಸೊ ಸೂಪರ್ ಅಂತ ಹೇಳ್ಬೋದು. ನಮ್ಮ ಕಂಜನ್ ಕೂಡ ಒಳ್ಳೆ ಆನೆ, ದಸರಾದಲ್ಲಿ ಸಹ ಭಾಗಿಯಾಗ್ತಿರುವಂತ ಆನೆ, ತುಂಬಾ ಚೆನ್ನಾಗಿರುವಂತ ಆನೆ ನಮ್ಮ ಕಂಜನ್.